ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಬಾಲ್ಯದಲ್ಲಿ ಎಲ್ಲರೂ ತಿಂದಿರುವಂತಹ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ. ಒಂದು ಸ್ವೀಟ್ ಜೇನುಗೂಡು ಅಥವಾ ತೇನ್ ಮಿಠಾಯಿ ಅಂದ್ರೆ ಎಲ್ರಿಗೂ ಇಷ್ಟ ಇರುವಂತ ಒಂದು ರೆಸಿಪಿ. ಇದು ಇವಾಗ್ಲೂ ಇದು ಸಿಗುತ್ತೆ ಶಾಪ್ ಅಂಗಡಿಗಳಲ್ಲೆಲ್ಲ. ಇವತ್ತು ನಾನು ಇದು ತುಂಬಾ ಸಿಂಪಲ್ ಆಗಿ ಹೇಗೆ ಮಾಡ್ಬೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಅಂದ್ರೆ ಅದಕ್ಕೆಂತಲೇ ಪ್ರಿಪರೇಷನ್ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ಮನೆಯಲ್ಲಿ ಇಡ್ಲಿ ಅಥವಾ ದೋಸೆ ಹಿಟ್ಟು ಉಳ್ದಿದ್ರೆ ಅದ್ರಿಂದ ಯಾವ ರೀತಿ ಇದನ್ನ ಮಾಡ್ಬೋದು ಅಂತ ಹೇಳಿಕೊಡ್ತಾ ಇರೋದು. ಬನ್ನಿ ನೋಡೋಣ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾಗಿದ್ರೆ ಖಂಡಿತ ಒಂದ್ಸಲ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅದರ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇದೆ, ಅದನ್ನ ಪ್ರೆಸ್ ಮಾಡಿ. ಅದ್ರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕೋ ಹೊಸ ಹೊಸ ವಿಡಿಯೋಸ್ ಗಳ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ. ಬನ್ನಿ ಜೇನುಗೂಡು ಅಥವಾ ತೇನ್ ಮಿಠಾಯಿ ಹೇಗೆ ಮಾಡೋದಂತ ನೋಡೋಣ. ನೋಡಿ, ಇಲ್ಲಿ ಇದಕ್ಕೋಸ್ಕರ ನಾನಿಲ್ಲಿ ನಮ್ಮ ಇಡ್ಲಿ ಮಾಡ್ಬಿಟ್ಟು ಉಳಿದ ಹಿಟ್ಟು ತಗೊಂಡಿದ್ದೀನಿ. ಇಲ್ಲಿ ನಾನು ಇದೆಲ್ಲ ಮಾಡ್ತಾ ಇಲ್ಲ. ಇಲ್ಲಿ ನಾವು ಇಡ್ಲಿ ಅಥವಾ ದೋಸೆ ಮಾಡ್ಬಿಟ್ಟು ಉಳಿದ ಹಿಟ್ಟನ್ನ ಈ ರೀತಿ ಮಾಡ್ಬೋದಂತ ಈ ವಿಡಿಯೋ ಮೂಲಕ ನಾನು ನಿಮ್ಗೆ ಹೇಳಿಕೊಡ್ತಾ ಇರೋದು. ಒಂದು ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ, ಇದು ಜಾಸ್ತಿ ಹುಳಿ ಇರಬಾರ್ದು ಹಿಟ್ಟು. ಅಂದ್ರೆ ನಾವು ಮಾಡ್ಬಿಟ್ಟು ಹೊರಗಡೆ ಇಟ್ರೆ ಹುಳಿ ಆಗುತ್ತೆ ಹಿಟ್ಟು. ಅಂದ್ರೆ ಉಳಿದ ಹಿಟ್ಟನ್ನು ಹೊರಗಡೆ ಇಟ್ರೆ ಅದು ಹುಳಿ ಬರುತ್ತೆ. ಆ ರೀತಿ ಆಗ್ಬಾರ್ದು. ಆ ರೀತಿ ಇದ್ರೆ ಖಂಡಿತ ಈ ಕೆಲ್ಸಕ್ಕೆ ಕೈ ಹಾಕ್ಬೇಡಿ. ಅಂದ್ರೆ ಹುಳಿ ಇರಬಾರ್ದು ಹಿಟ್ಟು. ನಾವು ಮಾಡ್ಬಿಟ್ಟು ಅದನ್ನ ಫ್ರಿಜ್ ಅಲ್ಲಿ ಇಟ್ರೆ ನಮ್ಗೆ ಇದನ್ನ ಉಪಯೋಗಿಸಬಹುದು. ನೋಡಿ, ನಾನಿದು ಎಲ್ಲ ಉಪಯೋಗಿಸ್ತಾ ಇಲ್ಲ. ನಾನಿಲ್ಲಿ 1 ಕಪ್ಪಿನಷ್ಟು ನಾನಿಲ್ಲಿ ತಗೋತಾ ಇದ್ದೀನಿ. ನೋಡಿ, ಇಲ್ಲಿ 1 ಕಪ್ ಹಿಟ್ಟು ತಗೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದು 1/4 ಟೀ ಸ್ಪೂನ್ ನಷ್ಟು ಬೇಕಿಂಗ್ ಸೋಡಾ ಹಾಕ್ತೀನಿ. ಸ್ವಲ್ಪ ಅಂದ್ರೆ ನಾವು ಸ್ವಲ್ಪ ಹಿಟ್ಟು ತಗೊಂಡಿರೋದು, ಅದ ಕಾರಣ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ಬಿಟ್ಟು ಒಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಎಲ್ಲ ಕಡೆ ಇದು ಬೇಕಿಂಗ್ ಸೋಡಾ ಸ್ಪ್ರೆಡ್ ಆಗ್ಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ನಾನು 2 ಪಾರ್ಟ್ ಆಗಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲಿ ನಾನು ಫುಡ್ ಕಲರ್ ಹಾಕಿ ಆಮೇಲೆ ಫುಡ್ ಕಲರ್ ಹಾಕದೆ 2 ರೀತಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಮಕ್ಕಳೆಲ್ಲ ಇದ್ರೆ ಫುಡ್ ಕಲರ್ ಜಾಸ್ತಿ ಹಾಕೋಬೇಡಿ. ನೋಡಿ, ಈ ರೀತಿ ಸ್ವಲ್ಪ ಅರಶಿನ ಹುಡಿ ಹಾಕ್ಬಿಟ್ಟು ನಿಮ್ಗೆ ಮಾಡ್ಬೋದು. ಅರಶಿನ ಹುಡಿ ಹಾಕಿದ್ರೆ ಸ್ವಲ್ಪ ಯೆಲ್ಲೋ ಕಲರ್ ಅಲ್ಲಿ ನಮಗೆ ಸಿಗುತ್ತೆ, ತೊಂದರೆ ಏನಿಲ್ಲ. ಮನೇಲೆ ಮಾಡ್ತಿದ್ರೆ ಈ ರೀತಿ ಮಾಡ್ಬೋದು. ನೋಡಿ, ನಾನು ಅರಶಿನ ಹುಡಿ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ 1 ಕಪ್ ಅಲ್ಲಿ ಇರೋದ್ರಲ್ಲಿ. ನೆಕ್ಸ್ಟ್ ಇದಕ್ಕೆ ನಾನು ಫುಡ್ ಕಲರ್ ಜೆಲ್ ಕಲರ್ ರೆಡ್ ಕಲರ್ ಹಾಕ್ತಾ ಇದ್ದೀನಿ. ಅಂದ್ರೆ ನಮ್ಗೆ ಆ ಶಾಪ್ ಅಲ್ಲೆಲ್ಲ ಸಿಗುವ ಅಂಗಡಿಗಳಲ್ಲೆಲ್ಲ ಸಿಗುವ ಅದೇ ಕಲರ್ ಅಲ್ಲಿ ಸಿಗುತ್ತೆ. ನೋಡಿ, ಕೆಂಪು ಕಲರ್ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ 2 ಕಪ್ ಅಲ್ಲಿ ಸಪರೇಟ್ ಮಾಡಿಟ್ಟಿದ್ದೀನಿ. ನೋಡಿ, ಇವಾಗ 2 ರೆಡಿ ಆಗಿದೆ. ಹಳದಿ ಕಲರ್ ಅದ್ದು ರೆಡಿ ಆಗಿದೆ, ಕೆಂಪು ಕಲರ್ ಅದ್ದು ರೆಡಿ ಆಗಿದೆ. ನೆಕ್ಸ್ಟ್ ನಾವು ಮಾಡ್ಬೇಕಾಗಿರೋದು ಇದನ್ನ ಫ್ರೈ ಮಾಡೋದು. ನಾನಿಲ್ಲಿ ಮೊದ್ಲು ಯೆಲ್ಲೋ ಕಲರ್ ಅರಿಶಿನ ಹುಡಿ ಹಾಕಿದ್ದನ್ನ ಮೊದ್ಲು ಫ್ರೈ ಮಾಡ್ತೀನಿ. ನೋಡಿ, ಎಣ್ಣೆ ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೆ. ಅದ್ರಲ್ಲಿ ಈ ಎಣ್ಣೆಯಲ್ಲಿ ನಾನಿಲ್ಲಿ ಕೈಯಲ್ಲಿ ನಾನು ಹಿಟ್ಟು ತೆಗೆದ್ಬಿಟ್ಟು ಸಣ್ಣ ಸಣ್ಣಕ್ಕೆ ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ. ನಾನಿಲ್ಲಿ ತೆಂಗಿನ ಎಣ್ಣೆ ಉಪಯೋಗಿಸಿರೋದು. ನಿಮ್ಗೆ ಯಾವುದೇ ಕುಕ್ಕಿಂಗ್ ಆಯಿಲ್ ಉಪಯೋಗಿಸಬಹುದು. ಎಷ್ಟು ಸಣ್ಣಕ್ಕಾಗುತ್ತೋ ಆ ರೀತಿ ಮಾಡ್ಕೊಳ್ಳಿ. ನಾನಿಲ್ಲಿ ಕೈಯಲ್ಲಿ ಹಾಕಿರೋದು. ನೆಕ್ಸ್ಟ್ ಸ್ಪೂನ್ ಅಲ್ಲಿ ಯಾವ ರೀತಿ ಆಗುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, ಎಲ್ಲ ಹಾಕಿ ಫ್ರೈ ಮಾಡಿದೀನಿ. ನೆಕ್ಸ್ಟ್ ಇದನ್ನ ತಿರುಗಿಸಿ ಹಾಕ್ಬಿಟ್ಟು 2 ಬದಿನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಓವರ್ ಆಗಿ ಬೇಡ, ಆದ್ರೂ ಫ್ರೈ ಆದ್ರೆ ಸಾಕು. ಆ ರೀತಿ ಇರ್ಬೇಕು. ನೋಡಿ, ಈ ರೀತಿ ನಾವು ಸಣ್ಣಕ್ಕೆ ಹಾಕ್ಬಿಟ್ರೆ ಸ್ವಲ್ಪ ದೊಡ್ಡಕ್ಕೆ ಬರುತ್ತೆ. ಯಾಕಂದ್ರೆ ನಾವು ಬೇಕಿಂಗ್ ಸೋಡಾ ಹಾಕೊಂಡಿದೀವಿ, ಅದ ಕಾರಣ ಸ್ವಲ್ಪ ಫ್ಲಫಿ ಆಗಿ ಬರುತ್ತೆ. ನೋಡಿ, ಇಲ್ಲಿ ಇದೆಲ್ಲ ರೆಡಿ ಆಗಿದೆ. ನೋಡಿ, ನಾವು ಯೆಲ್ಲೋ ಕಲರ್ ಅರಿಶಿನ ಹುಡಿ ಹಾಕಿದ್ರೆ ಈ ಕಲರ್ ಸಿಗುತ್ತೆ ನಮಗೆ. ನೋಡಿ, ಓಕೆ. ನೋಡಿ, ಇದೆಲ್ಲ ರೆಡಿ ಆಗಿದೆ. ನಾನು ಇದು ಫ್ರೈ ಆದ ಹಾಗೆ ತೆಗಿತೀನಿ, ಕಲರ್ ಚೇಂಜ್ ಆದ ಹಾಗೆ ತೆಗಿತೀನಿ. ಓಕೆ, ನೋಡಿ, ಇದು ರೆಡಿ ಆಗಿದೆ. ನೆಕ್ಸ್ಟ್ ನಾನು ನೋಡಿ ಸ್ಪೂನ್ ಅಲ್ಲಿ ಫ್ರೈ ಮಾಡ್ತೀನಿ. ನೋಡಿ, ಈ ರೀತಿ ನಮ್ಮ ಕೆಂಪು ಕಲರ್ ಹಿಟ್ಟನ್ನ ಈ ರೀತಿ ಫ್ರೈ ಮಾಡ್ತಾ ಇದ್ದೀನಿ. ನಮ್ಗೆ ಕೈಯಲ್ಲಿ ಹಾಕಿದ್ರಿಂದ ಹಾಕೋದಿಕ್ಕಿಂತ ನಾವು ಸ್ಪೂನ್ ಅಲ್ಲಿ ಹಾಕೋದು ನಮ್ಗೆ ತುಂಬಾ ಸುಲಭ ಅನ್ಸುತ್ತೆ ನಂಗೆ. ನೋಡಿ, ಇದನ್ನ ಹಾಕ್ಬಿಟ್ಟು ನೋಡಿ 2 ಎಲ್ಲ ಫ್ರೈ ಮಾಡಿದೀನಿ. ತಿರುಗಿಸಿ ಹಾಕೊಳ್ಳಿ. ನೋಡಿ, ಒಳಗೆ ಕೆಂಪು ಕಲರ್ ಸಿಕ್ಕಿದೆ ನಮಗೆ. ನೋಡಿ, ಸಾಕು. ಇದನ್ನು ತೆಗಿತಾ ಇದ್ದೀನಿ. ನೋಡಿ, ಈ ರೀತಿ ಇರುತ್ತೆ ಇದು. ಓಕೆ, ನೋಡಿ, ಇದು ರೆಡಿ ಆಗಿದೆ. ಎಲ್ಲ ತೆಗಿತಾ ಇದ್ದೀನಿ. ನೆಕ್ಸ್ಟ್ ಒಂದು ಸಾಸ್ ಪ್ಯಾನ್ ತಗೊಳ್ಳಿ. ಅದಕ್ಕೆ ನಾನಿಲ್ಲಿ 1 ಕಪ್ ಸಕ್ಕರೆ ಹಾಕೊಳ್ತಾ ಇದ್ದೀನಿ. ಆಮೇಲೆ ಇದೇ 1 ಕಪ್ ಅಲ್ಲಿ ನೀರು ಕೂಡ ಹಾಕೊಂಡಿದ್ದೀನಿ. ಅಂದ್ರೆ ಸಿರಪ್ ಸ್ವಲ್ಪ ಜಾಸ್ತಿ ಬೇಕು ನಮಗೆ, ಅದಕ್ಕೋಸ್ಕರ ಇದನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ನೋಡಿ, ಎಲ್ಲ ಮೆಲ್ಟ್ ಆಗಿ ಸ್ವಲ್ಪ ದಪ್ಪ ಬಂದಿದೆ. ಇದಂದ್ರೆ ಜಸ್ಟ್ ಒಂದೆಳೆ ಪಾಕ, ಸಿಂಗಲ್ ಕನ್ಸಿಸ್ಟೆನ್ಸಿ ಅಲ್ಲ. ಅದಕ್ಕಿಂತ ಸ್ವಲ್ಪ ಬೇಗ ಆಫ್ ಮಾಡ್ಕೊಳ್ಳಿ. ಅಂದ್ರೆ ಸ್ವಲ್ಪ ಗಟ್ಟಿ ಬರಬಾರ್ದು, ಇದು ಮಿಕ್ಸ್ ಆಗಿರ್ಬೇಕು. ನೋಡಿ, ಇದು ರೆಡಿ ಆಗಿದೆ. ಇದನ್ನ ಬಿಸಿ ಬಿಸಿಯಾಗಿ ಮೇಲೆ ಹಾಕ್ತಾ ಇದ್ದೀನಿ. ಫುಲ್ ಆಗಿ ಮುಳುಗ್ಬೇಕು ಇದು. ನೋಡಿ, ಈ ರೀತಿ ಫುಲ್ ಆಗಿ ಎಳ್ಕೊಳ್ಬೇಕಿದ್ರೆ ಫುಲ್ ಆಗಿ ಮುಳುಗ್ಬೇಕು. ಅದಕ್ಕೋಸ್ಕರ ಹೇಳಿದ್ದು ಶುಗರ್ ಸಿರಪ್ ಸ್ವಲ್ಪ ಜಾಸ್ತಿನೇ ಬೇಕು ಅಂತ. ನೋಡಿ, ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಕ್ಲೋಸ್ ಮಾಡಿ ಅರ್ಧ ಗಂಟೆ ಬಿಟ್ಟು ನೋಡೋಣ. ನೋಡಿ, ಇವಾಗ ಅರ್ಧ ಗಂಟೆ ಆಗಿದೆ. ನಮ್ಮ ಜೇನುಗೂಡು ಅಥವಾ ತೇನ್ ಮಿಠಾಯಿ ಇಲ್ಲಿ ರೆಡಿ ಆಗಿದೆ. ನೋಡಿ,
ಈ ರೀತಿ ಇರುತ್ತೆ. ಎರಡು ಕಲರ್ ನೋಡ್ಕೊಳ್ಳಿ. ಅದೊಳ್ಳೆ ಉಬ್ಬಿ ಬಂದಿದೆ ಅಂದ್ರೆ ನಮ್ಮ ಸಿರಪ್ ಎಲ್ಲ ಎಳ್ಕೊಂಡು ಉಬ್ಬಿ ಬಂದಿದೆ. ಇನ್ನು ಶುಗರ್ ಸಿರಪ್ ಇಂದ ತೆಗ್ದ್ಬಿಟ್ಟು ಒಂದು ಪ್ಲೇಟ್ ಅಲ್ಲಿ ಹಾಕೊಳ್ಳೋಣ. ನೋಡಿ ಈ ರೀತಿ ಇದೆ. ಇದು ರೆಡಿ ಆಗಿದೆ. ಇನ್ನು ನಮ್ಗೆ ಬೇಕಿದ್ರೆ ಸ್ವಲ್ಪ ಸಕ್ಕರೆಯಲ್ಲಿ ಇದನ್ನ ಸ್ವಲ್ಪ ಸಕ್ಕರೆಯನ್ನ ಹುಡಿ ಮಾಡ್ಕೊಳ್ಳಿ. ಅದ್ರನ್ನ ಇದ್ರ ಮೇಲ್ಗಡೆ ಈ ರೀತಿ ಸ್ಪ್ರೆಡ್ ಮಾಡ್ಬೇಕು. ನೋಡಿ ಈ ರೀತಿ. ನೋಡಿ ಇಲ್ಲಿ ನಮ್ಮ ಜೇನುಗೂಡು ಅಥವಾ ತೇನ್ ಮಿಠಾಯಿ ಇಲ್ಲಿ ರೆಡಿ ಆಗಿದೆ. ನೋಡಿ ಯಾವ ರೀತಿ ಇದೆ ಅಂದ್ರೆ ನಮ್ಮ ಅಂಗಡಿಗಳಲ್ಲೆಲ್ಲ ಸಿಗುವ ಅದೇ ರೀತಿ ಅದೇ ಟೇಸ್ಟ್. ನೋಡಿ ಒಳ್ಳೆ ಜ್ಯೂಸಿ ಆಗಿರುತ್ತೆ. ಇವಾಗ ಒಳ್ಳೆ ಸಾಫ್ಟ್ ಆಗಿದೆ. 2 ದಿನ ಬಿಟ್ಟು ನಾವು ತಿಂದ್ರೆ ಕರೆಕ್ಟ್ ನಮ್ಮ ಶಾಪ್ ಗಳಲ್ಲೆಲ್ಲ ಸಿಗುವ ತರಾನೇ ಇರುತ್ತೆ. ಅಂದ್ರೆ ಹೊರಗಡೆ ಹಾರ್ಡ್ ಆಗ್ಬಿಡುತ್ತೆ, ಒಳಗಡೆ ಮಾತ್ರ ಜ್ಯೂಸಿ ಆಗಿ ಸಿಗುತ್ತೆ ನಮಗೆ. ಇವಾಗ ನೋಡಿ ಒಳ್ಳೆ ಸಾಫ್ಟ್ ಆಗಿದೆ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಅದ್ರ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.